ಧನುಸು ರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ ಯುಗಾದಿಯ 2025ರ ಫಲಾಫಲಗಳನ್ನು ನೋಡೋಕೆ ಹೋದಾಗ ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರದವರು ಈ ಒಂದು ಧನುಸು ರಾಶಿಯವರಿಗೆ ಸೇರಿದವರಾಗಿರ್ತಾರೆ. ಶನಿ 4ರಲ್ಲಿ ಸಂಚಾರ ಮಾಡ್ತಾನೆ, ಗುರು 6ರಿಂದ 7, ರಾಹು 4ರಿಂದ 3ಕ್ಕೆ ಬರ್ತಾರೆ, ಕೇತು 10ರಿಂದ 9ಕ್ಕೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಇವರಿಗೆ ಸ್ವಲ್ಪ ಅದೃಷ್ಟ ಕೂಡಿ ಬಂದಿರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಗುರು ದೃಷ್ಟಿ ಇದೆ, ಹಾಗೆಯೇ ಗುರು ಬಲ ಇದೆ, ಗುರು ದೃಷ್ಟಿ ಇರತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ಇದರಿಂದ ಶನಿ ದೃಷ್ಟಿ ಕೂಡ ಈ ರಾಶಿ ಮೇಲೆ 10ನೇ ಮನೆಯ ದೃಷ್ಟಿಯನ್ನು ಕೂಡ ಶನಿ ನೋಡ್ತಾರೆ. ಇದರಿಂದ ಗುರು ಸಪ್ತಮದಲ್ಲಿ ಬಂದಾಗ ಏನಾಗುತ್ತೆ, ಗಂಜಾಂತೈಶ್ವರ್ಯ ಸಂಪತ್ತಿರ್ಭಾಗ್ಯಂ ಸತ್ಕರ್ಮ ಸಂಯುತಂ, ಸುಖ ಪ್ರಾಪ್ತಿ, ಭೋಗ ಪ್ರಾಪ್ತಿ, ಸಂಪತ್ ಪ್ರಾಪ್ತಿ ಆಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು, ವಿವಾಹ ವಿಷಯಗಳಿಗೆ ಇಚ್ಛಾ ವಿವಾಹಗಳಾಗ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ, ಕಂಕಣ ಭಾಗ್ಯ, ಪ್ರಯತ್ನಕ್ಕೆ ತಕ್ಕ ಫಲ, ರಾಜಕೀಯವಾಗಿ ಪ್ರಗತಿ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಉದ್ಯಮಶೀಲರಿಗೆ ಒಳ್ಳೆಯದಾಗುತ್ತೆ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರ್ತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥ ಯೋಗ. ಹಾಗೆ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ, ಧರ್ಮ ಕೆಲಸಗಳಲ್ಲಿ ಮಾಡೋರಿಗೆ, ಪೂಜಾರಿಗಳು, ಹಾಗೆ ಜ್ಯೋತಿಷ್ಯರು ಇರ್ಬೋದು, ಇಂಥವ್ರಿಗೆಲ್ಲ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದೇ ಹಿತಶತ್ರುಗಳು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಂದ ಶುಭ ಸಮಾಚಾರ ಸಿಗುತ್ತೆ, ವಿದೇಶ ಪ್ರಯಾಣ ಹೋಗಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಯಾರ ಮೇಲೂ ಅವಲಂಬನೆ ಮಾಡೋಲ್ಲ, ಹಾಗಾಗಿ ಒಳ್ಳೆಯದು ಆಗುತ್ತೆ. ಕೆಲವು ಉದ್ಯೋಗವನ್ನು ಬಿಟ್ಟು ವ್ಯಾಪಾರಕ್ಕೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಶನಿ 4ಕ್ಕೆ ಶನಿ ಬಂದಾಗ, 4ರ ಶನಿ ಸಂಚಾರಕ್ಕೆ ಬಂದಾಗ ನಾವೇನು ಹೇಳ್ತೀವಿ, ಅರ್ಧಾಷ್ಟಮ ಶನಿ. ಅದು ಅರ್ಧಾಷ್ಟಮ ಇದ್ದರೂ ಕೂಡ ಗುರುಬಲ ಇದೆ. ಹಾಗೆ ಇವರಿಗೆ ಈ ಗುರುಬಲದಿಂದ ಏನಾಗುತ್ತೆ, ಗುರುಬಲ ಇರೋ ಕಡೆ ಶನಿಯ ಪ್ರಭಾವ ಜಾಸ್ತಿ ಇರೋದಿಲ್ಲ. ಹಾಗೇನೆ ಶನಿ ಧನುಸು ರಾಶಿಯವರಿಗೆ, ಮೀನರಾಶಿಯವರಿಗೆ 7.5 ಬಂದರೂ ಕೂಡ ಅಷ್ಟು ತೀವ್ರತೆ ಕೂಡ ಇರೋದಿಲ್ಲ. ಆದರೆ 4ಕ್ಕೆ ಗುರು ಬಂದಾಗ ನಷ್ಟಾನ ಸರ್ವಕರ್ಮಾಣಿ ವ್ಯಾಕುಲತ್ಮಂ ಮಹದ್ ಭಯಂ, ಆದರೆ ಒಂದು ಸ್ವಲ್ಪ ಇಲ್ಲಿ ನಷ್ಟಗಳು ಕೂಡ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಒಂಚೂರು ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳ ವಿವಾಹ ವಿಷಯದಲ್ಲಿ ಒಳ್ಳೆಯದಾಗುತ್ತೆ, ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಕ್ಕಂಥ ಯೋಗ, ಭೂಮಿ ತಗೊಳ್ತಕ್ಕಂಥ ಯೋಗ, ಭೂ ಖರೀದಿ ಯೋಗ, ಕೆಲವರು IAS IPS ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಶುಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ರೈತರಿಗೂ ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ ಬಹಳಷ್ಟು ಅದೃಷ್ಟ ಅಂದರೆ ಆದಾಯ 11, ಆದರೆ ಖರ್ಚು 2, ಸಾಕಷ್ಟು ಹಣ ಉಳಿಸೋಕೆ, ಹಣದಿಂದ ಏನಾದರೂ ತಗೊಳ್ಳೋಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ ವರ್ಷ ಪೂರ್ತಿ ಸ್ವಲ್ಪ ಏಕಾದಶಿಯ ಉಪವಾಸಗಳನ್ನು ಧನುಸು ರಾಶಿಯವರು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಏಕಾದಶಿಯ ಉಪವಾಸಗಳನ್ನು ಮಾಡ್ಕೊಳ್ಳೋದು, ಹಾಗೆ ಗುರುಗಳ ಸ್ಮರಣೆ ಮಾಡ್ಕೊಳ್ಳೋದು, ಗುರುಗಳ ದರ್ಶನ ಮಾಡ್ಕೊಳ್ಳೋದು, ದತ್ತಾತ್ರೇಯನ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ, ಹಾಗೆ ರಾಘವೇಂದ್ರ ಸ್ವಾಮಿಗಳ ಮಠವನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ಗುರುವಾರ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಯಗ್ರೀವನ ಸ್ತೋತ್ರ ಮಾಡ್ಕೊಳ್ಳಿ, ಹಯಗ್ರೀವನ ಪೂಜೆ ಮಾಡ್ಕೊಳ್ಳಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮೆ, ಹಯಗ್ರೀವಂ ಸ್ತೋತ್ರ ಮಾಡ್ಕೊಳ್ಳಿ. ಗುರುಗಳಿಗೆ ವಸ್ತ್ರದಾನವನ್ನು ಈ ವರ್ಷದಲ್ಲಿ ಕೊಡೋದು, ಒಂದು ಹೊತ್ತಿನ ಊಟಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 3 ಆಗಿರುತ್ತೆ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಈ ವರ್ಷದಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ.